ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODI ಸರಣಿ ಪಂದ್ಯಗಳು ಇದೇ ಅಕ್ಟೋಬರ್ 19ನೇ ತಾರೀಕಿನಿಂದ ಸ್ಟಾರ್ಟ್ ಆಗೋಪ್ಪ ಅಂದ್ರ ಆ ಕಡೆ T20 ಸರಣಿ ಪಂದ್ಯಗಳು ಅಕ್ಟೋಬರ್ 29ನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಾವ. ಈಗಾಗಲೇ ICC ದವರು ಈ ಎರಡು ಫಾರ್ಮ್ಯಾಟ್ ಗಳಿಗಾಗಿ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಅನ್ನ ಅನೌನ್ಸ್ ಮಾಡ್ಯಾರ ಅಂತ ಹೇಳಿ ಹೇಳ್ಬೋದು. ಟೀಮ್ ಯಾವ ರೀತಿಯಾಗಿ ಐತಿ, ಯಾವೆಲ್ಲ ಪ್ಲೇಯರ್ಸ್ ಗಳಿಗೆ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾರ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನಮಗೆ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರ, ಇದ್ದಕ್ಕಿದ್ದಂಗ ODI ಫಾರ್ಮ್ಯಾಟ್ ನ ಕ್ಯಾಪ್ಟನ್ಸಿಯಿಂದ ಇಲ್ಲಿ ರೋಹಿತ್ ಶರ್ಮಾ ಅವರನ್ನ ಹೊರಗಡೆ ತೆಗೆದಾರೆ. ಅವರ ಬದಲಿಗೆ ಈಗ ಶುಭ್ಮನ್ ಗಿಲ್ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಾರ. ನಾವೇನ್ ಅಂದ್ಕೊಂಡಿದ್ವಿ 2027 ಮತ್ತ ನಮಗ ODI ವರ್ಲ್ಡ್ ಕಪ್ ನೋಡೋದಕ್ಕೆ ಸಿಗ್ತೈತಿ. ಅಲ್ಲಿವರೆಗೂ ಏನಾದ್ರು ನಮ್ಮ ಟೀಮ್ ಇಂಡಿಯಾದೊಳಗ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಕೊಳ್ಳಾರ್ದಂಗ ನಮ್ಮ ಟೀಮ್ ಇಂಡಿಯಾದೊಳಗ ಇದ್ರಪ್ಪ ಅಂದ್ರ ಅಲ್ಲಿವರೆಗೂ ಕೂಡ ಇವರು ಕ್ಯಾಪ್ಟನ್ಸಿಯನ್ನ ನಿಭಾಯಿಸಬಹುದು ಅನ್ನುವಂಥದ್ದು ಎಲ್ಲರ ವಿಚಾರ ಆಗಿತ್ತು. ಆದ್ರ ಈಗ ಇದ್ದಕ್ಕಿದ್ದಂಗ ಶುಭ್ಮನ್ ಗಿಲ್ ಅವರಿಗೆ ನಮ್ಮ ICC ದವರು ಕ್ಯಾಪ್ಟನ್ಸಿಯನ್ನ ಕೊಟ್ಟಾರ ಅಂತೇಳಿ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅನ್ನುವಂಥದ್ದನ್ನ ಸ್ವಲ್ಪ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಅಕ್ಟೋಬರ್ 19ನೇ ತಾರೀಕಿಗೆ ಸ್ಟಾರ್ಟ್ ಆಗುವಂತ ODI ಸರಣಿ ಪಂದ್ಯಗಳಿಗಾಗಿ ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿಯಾಗಿ ಐತಿ ಅನ್ನುವಂಥದ್ದನ್ನ ನೋಡೋದೈತಪ್ಪ ಅಂದ್ರ, ಮೊದಲನೇದಾಗಿ ಇಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಕ್ಯಾಪ್ಟನ್ ಆಗಿ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾರ. ಆದ್ಮ್ಯಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಹಳ ದಿನ ಆದ್ಮ್ಯಾಗ ಈ ಎರಡು ಪ್ಲೇಯರ್ಸ್ ಗಳು ಮತ್ತೆ ನಮಗ ಇಂಡಿಯನ್ ಜರ್ಸಿ ಒಳಗ ನೋಡೋದಕ್ಕೆ ಸಿಗ್ತಾವ ಅಂತೇಳಿ ಹೇಳ್ಬೋದು. ಇನ್ನು ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ ಇಲ್ಲಿ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾರ. ಇವರನ್ನು ಕೂಡ ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ಟೀಮ್ ಇಂಡಿಯಾದವರು ಆಯ್ಕೆ ಮಾಡ್ಕೊಂಡ್ರ ಅಂತೇಳಿ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು ಈ ಒಂದು ಟೀಮ್ ಒಳಗ ಅದಾರ. KL ರಾಹುಲ್ ಅವರು ಅದಾರ. ನಿತೀಶ್ ಕುಮಾರ್ ರೆಡ್ಡಿ ಅವರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಾರ. ವಾಷಿಂಗ್ಟನ್ ಸುಂದರ್ ಅವರನ್ನ ಆಯ್ಕೆ ಮಾಡ್ಕೊಂಡ್ರ. ಮತ್ತೆ ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್, ಹರ್ಷದೀಪ್ ಸಿಂಗ್, ಮತ್ ಪ್ರಸಿದ್ಧ ಕೃಷ್ಣ, ಧ್ರುವ್ ಜುರೇಲ್ ಮತ್ತ ಇಲ್ಲಿ ಯಶಸ್ವಿ ಜೈಸ್ವಾಲ್ ಈ ಎಲ್ಲಾ ಪ್ಲೇಯರ್ಸ್ ಗಳಿಗೆ ODI ಸರಣಿ ಪಂದ್ಯದೊಳಗ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಾರ ಅಂತೇಳಿ ಹೇಳ್ಬೋದು. ಇನ್ನು ಅಕ್ಟೋಬರ್ 29ನೇ ತಾರೀಕಿಗೆ ಸ್ಟಾರ್ಟ್ ಆಗುವಂತ T20 ಸರಣಿ ಪಂದ್ಯಗಳಿಗಾಗಿ ನಮ್ಮ ತಂಡ ಯಾವ ರೀತಿಯಾಗಿ ಐತಿ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ, ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕನಾಗಿ ಆಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರ. ಅಭಿಷೇಕ್ ಶರ್ಮಾ ಅವರು ಈ ಒಂದು ಟೀಮ್ ಒಳಗದಾರ. ಅದಾದ್ಮ್ಯಾಗ ಶುಭ್ಮನ್ ಗಿಲ್ ಈ ಕಡೆ ODI ಒಳಗೂ ಇವರು ಚಾನ್ಸ್ ಅನ್ನ ಪಡ್ಕೊಂಡ್ರ, ಮತ್ತೆ T20 ಒಳಗೂ ಕೂಡ ಚಾನ್ಸ್ ಅನ್ನ ಪಡ್ಕೊಂಡ್ರ. ಆ ಕಡೆ ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸ್ತಪ್ಪ ಅಂದ್ರ ಈ ಒಂದು T20 ಪಂದ್ಯದೊಳಗ ವೈಸ್ ಕ್ಯಾಪ್ಟನ್ ಆಗಿ ಈ ಒಂದು ಟೀಮ್ ಒಳಗ ಸ್ಥಾನವನ್ನ ಪಡ್ಕೊಂಡ್ರ. ಇನ್ನು ತಿಲಕ್ ವರ್ಮಾ ಅವರು ಈ ಒಂದು ಸ್ಕ್ವಾಡ್ ಒಳಗ ಅದಾರ. ಅದಾದ್ಮ್ಯಾಗ ನಿತೀಶ್ ಕುಮಾರ್ ರೆಡ್ಡಿ, ಶಿವಮ್ ಧೂಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ ಅವರು ಇಲ್ಲಿ ಚಾನ್ಸ್ ಅನ್ನ ಪಡ್ಕೊಂಡಾರ. ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಅವರು ಅದಾರ. ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಅದಾದ್ಮ್ಯಾಗ ಸಂಜು ಸ್ಯಾಮ್ಸನ್, ರಿಂಕು ಸಿಂಗ್, ವಾಷಿಂಗ್ಟನ್ ಸುಂದರ್ ಈ ಎಲ್ಲಾ ಪ್ಲೇಯರ್ಸ್ ಗಳು ಈ ಒಂದು T20 ಸರಣಿ ಪಂದ್ಯದೊಳಗ ಆಡೋದಕ್ಕೆ ಅವಕಾಶವನ್ನ ಪಡ್ಕೊಂಡಾರ ಅಂತೇಳಿ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರ ಒಂದು ಲೈಕ್ ಮಾಡ್ರಿ. ಹೆಚ್ಚಿನ ಅಪ್ಡೇಟ್ಸ್ ಗಳಿಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತ ಮುಂದಿನ ವಿಡಿಯೋದೊಳಗ ಸಿಗುವಂತ ನಮಸ್ಕಾರ.